ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರಿದೆ ಟೌನ್ಶಿಪ್ನ ಸಮರ. ರಾತ್ರೋರಾತ್ರಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಪೋಸ್ಟರ್ಗಳ ಸುರಿಮಳೆ ಸುರಿತಾ ಇರುತ್ತೆ. ಅದಕ್ಕೆ ಈಗ ಟಾಂಗ್ ಕೊಡಕ್ಕೆ ಆರಂಭ ಮಾಡಿರುವಂತದ್ದು ಕುಮಾರಸ್ವಾಮಿ ಅವರು. ಈ ಟೌನ್ಶಿಪ್ ಸಮರ ಈಗ ಮುಂದೆ ಚುನಾವಣೆ ಬೇರೆ ಬರ್ತಾ ಇದೆ. ಅದರ ಕಡೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಈಗ ಟೌನ್ಶಿಪ್ ನಲ್ಲಿ ಅಥವಾ ಈ ಒಂದು ವಿಚಾರವನ್ನ ಇಟ್ಟುಕೊಂಡು HDK ವರ್ಸಸ್ DK ಅನ್ನುವಂತ ಈಗ ಪೈಪೋಟಿ ಆರಂಭ ಆಗಿದೆ. ಈ ಕಡೆ ಅದ್ರ ಮಧ್ಯೆ ನರಳಾಡ್ತಾ ಇರುವಂತದ್ದು ಅಥವಾ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ಅಲ್ಲಿನ ರೈತರು, ಅಲ್ಲಿನ ಜನತೆ. ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಯಾರು ಆರಂಭ ಮಾಡಿದ್ದು ಟೌನ್ಶಿಪ್ ಅನ್ನ, ಯಾರಿಂದ ಸಮಸ್ಯೆ ಆಗ್ತು, ಈ ರೀತಿಯಾಗಿ ಮಾತಿನ ಜಟಾಪಟಿಗಳು ರಾಜ್ಯ ರಾಜಕಾರಣದಲ್ಲಿ ಅಥವಾ HDK ಮಧ್ಯೆ ಈಗ ನಡೀತಾ ಇರುವಂತದ್ದು. ಈಗ ಮಾಗಡಿ ಬಾಲಕೃಷ್ಣ ಅವರು ಕೂಡ ಒಂದಾದ ನಂತರದಲ್ಲಿ ಒಂದೊಂದು ಉತ್ತರಗಳನ್ನ ಅಥವಾ ಹೇಳಿಕೆಗಳನ್ನ ಕೊಡೋಕೆ ಆರಂಭ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ಕೂಡ HDK ಆರಂಭ ಮಾಡಿರುವಂತದ್ದು. ಈ ಒಂದು ಟೌನ್ಶಿಪ್ ಸಮರ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇದನ್ನ ಆರಂಭ ಮಾಡಿದ್ದಂಥದ್ದು HDK ಅವರೇ ಆಗಿದ್ರು ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದ್ ರೀತಿಯಾಗಿ ಈ ಒಂದು ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಅವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸುತ್ತಲೇ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಜನರಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಅಂತ ಕೂಡ ಅವರು ಆರೋಪವನ್ನ ಮಾಡ್ತಿರುವಂತದ್ದು. ಇನ್ನು ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಬಾಲಕೃಷ್ಣ. HDK ಅವರ ಹೋರಾಟವನ್ನ ಅವರು ಹಾಸ್ಯಾಸ್ಪದ ಅಂತ ಕರೀತಾ ಇದ್ದಾರೆ ಬಾಲಕೃಷ್ಣ ಅವರು. ಇನ್ನು ಅವರದ್ದೇ ಪಾಪದ ಕೂಸು ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದ್ರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದ್ರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ನೋಡಿ, ಈಗ ಈ ಬಿಡದಿ ಟೌನ್ಶಿಪ್ ವಾರ್ ಇವಾಗ ಪೋಸ್ಟರ್ ವಾರ್ ಆಗಿ ಮಾರ್ಪಟ್ಟಿರುವಂತದ್ದು. ರೈತರ ಹೋರಾಟಕ್ಕೆ ಬೆಂಬಲ ನೀಡೋ ಸಲುವಾಗಿ ಬಿಡದಿಗೆ ಭೇಟಿ ನೀಡಿರುವಂತದ್ದು ಬಿಜೆಪಿ ಮತ್ತೆ JDS ಮೈತ್ರಿ ನಾಯಕರು. ಅವರು ಆಗಮಿಸ್ತಾ ಇರುವಂತ ನಿಟ್ಟಿನಲ್ಲಿ ಅವರನ್ನ ಕೆರಳಿಸಬೇಕು ಅಂತ ಪೋಸ್ಟರ್ ಗಳನ್ನ ಹಾಕೊಂಡು ಈಗ BY ವಿಜಯೇಂದ್ರ ಅವ್ರ ವಿರುದ್ಧ, R ಅಶೋಕ್ ಅವ್ರ ವಿರುದ್ಧ, ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನು ಕೂಡ ಪೋಸ್ಟರ್ ಗಳಲ್ಲಿ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ಇಲ್ಲಿ HDK ಅವರ ಫ್ಯಾಮಿಲಿನ ಕೂಡ ಇಲ್ಲಿ ತಂದಿಟ್ಟಿರುವಂತದ್ದು. ಏನೋ
RTGS ಕಳ್ಳ ವಿಜಯೇಂದ್ರ ಅಂತ ಎಲ್ಲ ಮೆನ್ಷನ್ ಮಾಡಿರುವಂತದ್ದು, ಅವ್ರಿಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ, ಅವರು ಕೆರಳಿ ಕೆಂಡವಾಗ್ಲಿ ಆಗ್ಲಾದ್ರೂ ಬಾಯ್ ಬಿಡ್ಲಿ ಅಂತ ಅನ್ನೋ ರೀತಿಯಲ್ಲಿ ಇನ್ನು ಕುಮಾರಸ್ವಾಮಿ ಅವರ ಕುಟುಂಬ ಅವರ ಪತ್ನಿಯನ್ನು ಕೂಡ ಬಿಟ್ಟಿಲ್ಲ, ಅವರ ಮಗನನ್ನು ಕೂಡ ಬಿಟ್ಟಿಲ್ಲ. ಹಾಗಾಗಿ ಕೆಂಡ ಕಾರ್ತಾ ಇರುವಂತದ್ದು HDK ಅವರು. ಆರ್ ಅಶೋಕ್ ಅವರನ್ನ ರೈತರ ಭೂಮಿಯನ್ನ ಕದ್ದಂತ ಆರ್ ಅಶೋಕ್ ಅಂತ ಲೇವಡಿ ಮಾಡಿದ್ದಾರೆ ಆ ಪೋಸ್ಟರ್ಸ್ ಗಳಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರ ಚಿತ್ರಪಟಗಳನ್ನ ಕೂಡ ಹಾಕೊಂಡು ಬಿರಿಯಾನಿ ಅಡ್ಡಿಯ ಚಿಲ್ರೆ ನಾರಾಯಣ ಸ್ವಾಮಿ ಅಂತ ಈ ರೀತಿಯಾಗಿ ಅಸಡ್ಡೆ ಮಾಡಿರುವಂಥದ್ದು ಪೋಸ್ಟರ್ಗಳ ಮೂಲಕ. ಇವತ್ತು ಅವರಿಗೆ ಗೊತ್ತಿದೆ ಬಿಡದಿಗೆ ಬರ್ತಾರೆ ಇವತ್ತು ನಾಯಕರುಗಳು ಅಂತ, ಅವರಿಗೆ ಈ ರೀತಿಯಾಗಿ ಕೆರಳಿಸ್ಬೇಕು. ಇನ್ನು ಕೂಡ ಹೇಳ್ತಾ ಇದ್ದಾರೆ HDK ಅವರು, ಹಳೇ ಕೈಯಾಲಿ ಇದು ಹೋಗಿಲ್ಲ. HDK ಹೇಳ್ತಾ ಇರುವಂಥದ್ದು CM ಆದ್ಮೇಲಾದ್ರೂ ಕೂಡ ಇದನ್ನೆಲ್ಲ ಬಿಡಿ ಅಂತ ಹೇಳಿದ್ರೆ ಇದು ಮುಂದುವರಿತಲೇ ಇದೆ ಅಂತ DK ವಿರುದ್ಧ ಸಿಡಿತಾ ಇದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನ ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು, ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದ್ರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ. ಈ ಪೋಸ್ಟರ್ ವಾರ್ಗೆ ಉತ್ತರ ಕೊಡ್ತಾ ಇರುವಂತದ್ದು ಈ ರೀತಿಯಾಗಿ. ಈ ಹಳೆ ಕೈಯಾಲಿನ ಇನ್ನೂ ಕೂಡ ಬಿಟ್ಟು ಹೋಗಿಲ್ಲ. ಈ ಆಸ್ತಿ ವಿಚಾರವಾಗಿ ಸ್ಪಷ್ಟನೆಯನ್ನ ಕೂಡ ಅವ್ರು ಕೊಡ್ತಿದ್ದಾರೆ. ನನ್ನ ಹೆಂಡತಿ ಮಗನ ಫೋಟೋ ಕೂಡ ಅವ್ರು ಹಾಕೊಂಡು ಈ ರೀತಿಯಾಗಿ ಅಸಡ್ಡೆ ಮಾಡ್ತಿದ್ದಾರೆ. 40 ವರ್ಷಗಳ ಹಿಂದೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಈ 46 ಎಕರೆ ಜಮೀನು, ಅದನ್ನ ಬಿಟ್ರೆ ನಮ್ಗೆ ಬೇರೆ ಯಾವುದೇ ರೀತಿಯಾದಂತಹ ಬೇನಾಮಿ ಆಸ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ.